ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಶುಕ್ರವಾರದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಎದ್ದಿದ್ದೆ. ಗುರುವಾರನೇ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಸ್ವಲ್ಪ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ಗೀಝರ್ ಆನ್ ಮಾಡಿಟ್ಟಿದ್ದೆ. ಇನ್ನು ಬಾಗಿಲೆಲ್ಲ ಒರೆಸಿ ಸ್ವಲ್ಪ ಹೊಸ್ಲು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕೂಡ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಇನ್ನೊಂದು ಸೈಡು ಹಾಲು ಕಾಯೋದಕ್ಕಿಟ್ಟು ಇನ್ನು ಸ್ವಲ್ಪ ಹೂ ಕಟ್ಟೋದು ಬೇರೆ ಇತ್ತು. ಸೊ ಅದು ಕೂಡ ಕಟ್ಕೊತಾ ಇದ್ದೀನಿ. ಗುರುವಾರ ನೈಟೇ ಕಟ್ಟಿಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಿತ್ತು. ಹಂಗಾಗಿ ಅವತ್ತಿನ ದಿನ ಹೂ ಕಟ್ಟೋದಕ್ಕೂ ಆಗಲಿಲ್ಲ. ಸೊ ಹಂಗಾಗಿ ಅದನ್ನ ಹಂಗೆ ಎತ್ತಿಟ್ಟಿದ್ದೆ. ಇನ್ನು ಶುಕ್ರವಾರ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡಾದಮೇಲೆ ಪ್ರಸಾದಕ್ಕೆ ಒಂದು ಕಡೆ ರೆಡಿ ಮಾಡೋದಕ್ಕಿಟ್ಟು ಇನ್ನೊಂದು ಸೈಡು ಸಬ್ಬಕ್ಕಿ ಇದನ್ನೆಲ್ಲ ಕೂಗಿಸ್ಕೊಂಡಿಟ್ಟು ವಿಷಲ್ ಕೂಗಿಸ್ಕೊಂಡು ಇನ್ನು ಹೂ ಕಟ್ಕೊತಾ ಇದ್ದೀನಿ. ನನ್ನ ವಾಯ್ಸ್ ತುಂಬ ಸ್ಲೋ ಬರ್ತಾಯಿದೆ ಅಂತ ಇದ್ದಾರೆ ಕೆಲವೊಬ್ಬರು. ಆ ಥರ ಏನಾದರೂ ಸ್ಲೋ ಬರ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಫಾಸ್ಟಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ವಾಯ್ಸ್ ಕೊಡಬೇಕಾದ್ರೆ ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತಾ ಇರುತ್ತೆ. ಬಟ್ ಕೇಳಿಸ್ಕೊಳೋರಿಗೆ ಸ್ವಲ್ಪ ವಾಯ್ಸು ತುಂಬ ಸ್ಲೋ ಬರ್ತಿದೆ ಅಂತ ಅನಿಸ್ತಾ ಇದೆಯಂತೆ. ಸೊ 2-3 ಜನ ಅದೇ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ಮಾತಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಬಟ್ ಇದರಲ್ಲೂ ತುಂಬ ಸ್ಲೋ ಬರ್ತಿದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಹಾಲು ಕಾಯ್ದಾದಮೇಲೆ ಸ್ವಲ್ಪ ಆಫ್ ಮಾಡಿ ಸ್ವಲ್ಪ ಹಾಲು ಬಿಸಿ ಆರ್ಕೊಳ್ಳೋವರೆಗೂ ಇದ್ದು ಅದಾದಮೇಲೆ ಪಾಯಸ ಕೂಡ ರೆಡಿ ಮಾಡಿಕೊಂಡೆ. ಸಬ್ಬಕ್ಕಿ ಪಾಯಸ ಆಲ್ರೆಡಿ ರೆಸಿಪಿ ಅಪ್ಲೋಡ್ ಮಾಡಿದ್ದೆ. ಸೊ ಹಂಗಾಗಿ ಈ ಸಲ ಏನು ತೋರಿಸೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಸಬ್ಬಕ್ಕಿನ ಒಂದು 3 ವಿಷಲ್ ಕೂಗಿಸ್ಕೊಂಡು ಸ್ವಲ್ಪ ಹಾಲು ಕಾಯಿಸಿ ಹಾಲು ಸ್ವಲ್ಪ ಬೆಚ್ಚಗೆ ಇದ್ದಂಗೆ ಸಬ್ಬಕ್ಕಿ ಒಳಗೆ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಸ್ವೀಟ್ಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಅದಾದಮೇಲೆ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಏನಿತ್ತು ಮನೆಯಲ್ಲಿ ಅದನ್ನೇ ಸ್ವಲ್ಪ ಎಣ್ಣೆನಲ್ಲಿ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೆ. ತುಪ್ಪದಲ್ಲಿ ಹುರಿಲಿಲ್ಲ, ಯಾಕಂತಂದರೆ ಸ್ವಲ್ಪ ತುಪ್ಪ ತೊಗೊಂಡಾಗಲೇ ತುಂಬ ದಿನ ಆಗಿಬಿಟ್ಟಿತ್ತು. ಇನ್ನು ಅದು ಸ್ವಲ್ಪ ಕೆಮ್ಮಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಪಕ್ಕೆ ಬೇರೆ ಸ್ವಲ್ಪ ಈ ಕೋಲ್ಡ್ ಟೈಮಲ್ಲಿ ಬೇಗನೆ ಅವನಿಗೆ ಕಫ ಕಟ್ಬಿಡುತ್ತೆ. ಸೊ ಹಂಗಾಗಿ ಅವ್ನಿಗೇನದು ಅದು ಬೇರೆ ಅವನು ತಿಂತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆನಲ್ಲೇ ಹುರಿದು ಹಾಕ್ಕೊಂಡಿದ್ದೆ. ಇನ್ನು ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಕೂಡ ಪೂಜೆ ಮುಗಿಸ್ಕೊಂಡು ಹೊರಟರು. ಇನ್ನು ಅವ್ರಿಗೆ ಸ್ವಲ್ಪ ಪಾಯಸ ಕೊಟ್ಟು ಮತ್ತು ತಿಂಡಿ ಕೂಡ ಹಾಕ್ಕೊಟ್ಟೆ. ತಿಂಡಿಗೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಅದು ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ಸೊ ಹಂಗಾಗಿ ಅದೊಂದು ಸ್ಕಿಪ್ ಆಗಿದೆ. ವಿಡಿಯೋನೇ ಮಾಡ್ಕೊಂಡಿಲ್ಲ, ಸ್ಕಿಪ್ ಆಗಿಲ್ಲ ಅಂತೇನಿಲ್ಲ, ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಂಗಾಗಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಆಗಿಲ್ಲ. ಇನ್ನು ಅದಾದಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ಮೇಲೆ ನಾನು ಬಂದು ಸ್ವಲ್ಪ ಪಾಯಸ ತಿಂದು ಅದಾದಮೇಲೆ ನಮ್ಮ ಪಾಪು ಒಂದು ಸ್ವಲ್ಪ ತಿಂಡಿ ಎಲ್ಲ ಮುಗಿಸಿ ಇನ್ನು ಸಂಜೆವರೆಗೂ ಏನೂ ಕೆಲಸ ಇರಲಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿದೆ. ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ನಲ್ಲ, ಹಂಗಾಗಿ ಸಂಜೆವರೆಗೂ ಫುಲ್ ರೆಸ್ಟು ಫೋನ್ ನೋಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡೆ. ಇನ್ನು ಸಂಜೆ ಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ನಮ್ಮ ಪಾಪುನ ಸ್ವಲ್ಪ ಟೆರೆಸ್ ಮೇಲೆ ಕರ್ಕೊಂಡೋಗಿ ಆಟ ಆಡಿಸ್ತಿದ್ದೆ. ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಏನೂ ಅಡುಗೆ ಕೂಡ ಮಾಡಿರಲಿಲ್ಲ, ಚಿತ್ರಾನ್ನ ಇತ್ತಲ್ಲ. ಸೊ ಅದನ್ನೇ ತಿಂದ್ಕೊಂಡಿದ್ವಿ ನಾನು ನಮ್ಮ ಪಾಪು ಇಬ್ಬರೇ ಅಲ್ವ. ಹಂಗಾಗಿ ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಊಟಕ್ಕೇನು ಬಂದಿರಲಿಲ್ಲ. ಹಾಗಾಗಿ ಇಬ್ಬರೇ ಇದ್ದಿದ್ದರಿಂದ ಅಡುಗೆ ಕೂಡ ಏನೂ ಮಾಡ್ಕೊಂಡಿರಲಿಲ್ಲ. ಇನ್ನು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ಪಾಪುದು ಇದು ಬರ್ತಡೇ ಡ್ರೆಸ್ಸು ಅವ್ನು ಬರ್ಡೇ ಮಾಡಿದಾಗ ಫಂಕ್ಷನ್ಗೆ ಕೊಂತ ಕೊಡಿಸಿದ್ದು. ಸೊ ದೇವಸ್ಥಾನಕ್ಕೆ ಇದನ್ನೇ ಹಾಕ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಹಾಕ್ತೆ. ಬಟ್ ಅವ್ನು ಸ್ವಲ್ಪ ಹೊತ್ತು ತಿರ್ಸ್ಕೊಂಡ, ಅದೇನಕ್ಕೆ ಅವ್ನಿಗೆ ಇಷ್ಟ ಆಗಲಿಲ್ಲೇನೋ, ಇಲ್ಲ ಬೇಡ ಚೇಂಜ್ ಮಾಡು ಅಂತ ಹೇಳಿ ಅಳ್ತಾ ಇದ್ದ. ಸೊ ಹಂಗಾಗಿ ಅದನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ಡ್ರೆಸ್ ಹಾಕಿದೆ. ಇನ್ನು ನನ್ನ ಡ್ರೆಸ್ ಇದೇನೆ. ಸೊ ಇದ್ರ ಮೇಲೇ ಒಂದು ವೇಲ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ರೆಡಿಯಾಗಿದೆ. ಇನ್ನು ಅದಾದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ, ಅಲ್ಲಿ ಜನ ಎಷ್ಟಿರ್ತಾರೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊ ಚಟ್ನಿ ಮಾಡಿಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ತಂದು ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅನ್ನ ಚಟ್ನಿ ತಿನ್ನೋರು ಅದು ತಿನ್ಕೊಳ್ಳಿ. ಇನ್ನು ನಾನು ಸ್ವಲ್ಪ ಯಾಕೋ ಅದು ಚಟ್ನಿಲಿ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಹಂಗಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಏನಾದರೂ ದೇವಸ್ಥಾನದಿಂದ ಬರೋದು ಲೇಟ್ ಆಗಿಬಿಟ್ರೆ ಅಡುಗೆ ಕೂಡ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಷ್ಟೊತ್ತಿನಲ್ಲಿ. ಸೊ ಹಂಗಾಗಿ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಒಂದು ಮಾಡ್ಕೊಬಿಡೋಣ ಅಂತ ಮಾಡಿಕೊಂಡೆ. ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೊಂದು ರೆಡಿಯಾಗಿರು ಅಂತ ಹೇಳಿದರು. ಟೈಮ್ ಇನ್ನೂ ಇತ್ತಲ್ಲ, ಹಂಗಾಗಿ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಬಂದು ಊಟ ಮಾಡಿ ಮಲ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅಡುಗೆ ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ
ನಮ್ಮನೆಯವರು ಕೂಡ ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಅವರು ರೆಡಿ ಆಗೋವರೆಗೂ ಇದ್ದು, ಅದಾದಮೇಲೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ಮನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ಒಂದೇ ಇದ್ದಿದ್ದು, ಇನ್ನು ಹೂವು ಮತ್ತು ಬಾಳೆಹಣ್ಣು ಏನೂ ಇರಲಿಲ್ಲ. ಊದ್ಗಡ್ಡಿ ಕರ್ಪೂರ ಎಲ್ಲ ಹೊರಗಡೆನೇ ತೊಗೊಳ್ಳೋಣ, ಅರಿಶಿನ ಕುಂಕುಮ ಎಲ್ಲನ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಇಲ್ಲ ಮನೆಯಲ್ಲಿ ಹಿಂಗಿಲ್ಲ, ಹೂವು ಎಲ್ಲ ಕಟ್ಟಿ ದೇವ್ರ ಫೋಟೋಗೆಲ್ಲ ಹಾಕಿ ಪೂಜೆ ಮಾಡಿಬಿಟ್ಟಿದ್ದೀನಿ, ನೀವು ಹೂವು ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಪರವಾಗಿಲ್ಲ ಹೊರಗಡೆನೇ ತೊಗೊಳ್ಳೋಣ ಬಿಡು ಅಂತ ಹೇಳಿ ಹೊರಟ್ವಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೊರಟ ಮೇಲೆ ಇನ್ನು ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋದಾದ್ಮೇಲೆ ಸ್ವಲ್ಪ ಹೂವು, ಊದ್ಗಡ್ಡಿ, ಕರ್ಪೂರ ಮತ್ತು ಎಲೆಡಿಕೆ ಎಲ್ಲ ತೊಗೊಂಡಾದ್ಮೇಲೆ ಇನ್ನೊಂದು ಬೇರೆ ಕಡೆ ಹೋಗಿ ಬಾಳೆಹಣ್ಣು ತೊಗೊಂಡು ಹೊರಟ್ವಿ. ಯಾಕಂತಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಯಾಕಂತಂದರೆ ಈಗ ವೈಕುಂಠ ಏಕಾದಶಿ ಸೀಸನ್ ಇರೋದ್ರಿಂದ ಹೂವಿನ ರೇಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಹೂವು ಒಂದು ಕಡೆ ಮತ್ತು ಬಾಳೆಹಣ್ಣು ಒಂದು ಕಡೆ ತೊಗೊಂಡು ಇನ್ನು ಹೊರಟ್ವಿ. ನಮ್ಮ ಪಾಪು ಬೇರೆ ಆವಾಗಲೇ ಅವನು ಅದೇನು ಕೇಳ್ತಾ ಇದ್ದ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಬೇಕು ತೊಗೊಂಬ ಡ್ಯಾಡಿ ತೊಗೊಂಬ ಅಂತ ಇದ್ದ. ಆ ಕಡೆಯಿಂದ ಬರೋಣ ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕರ್ಕೊಂಬಂದೆ. ನಮ್ಮ ಮನೆಯವರು ಅದಕ್ಕೆ ತಿರುಗ್ಬಿಟ್ಟು ನೋಡ್ತಾ ಇದ್ದಾರೆ ಏನು ಬೇಕು ಅಂತ ಹೇಳ್ಬಿಟ್ಟು. ಅವ್ನು ಕೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಏನು ಕೇಳ್ತಾ ಇದ್ದಾನೆ ಅನ್ನೋದು ಕೂಡ. ಇನ್ನು ಸ್ವಲ್ಪ ಅಲ್ಲಿಂದ ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಮನೆಗೇನೋ ಐಟಮ್ ತೊಗೋಬೇಕಿತ್ತು. ಹಂಗಾಗಿ ನೋಡ್ಕೊತಾ ಇದ್ದೆ ಜಾಗ ಎಲ್ಲನ, ಎಲ್ಲೆಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಹೊರಟ್ಬಿಟ್ಟು ಬಂದ್ವಿ. ನೋಡಿದ್ರೆ ಒಂದು 300 ಮೀಟರ್ ಅಷ್ಟು ದೂರ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಇಷ್ಟೊಂದು ಜನ ಇಷ್ಟೊತ್ತಿನಲ್ಲೂ ಇರ್ತಾರೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಲೇಟಾಗಿ ಹೋದರೆ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಸಿಕ್ಕಾಬಟ್ಟೆ ಜನ, ಒಂದು 300 ಮೀಟರ್ಸ್ ದೂರದಿಂದನೇ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ. ಅಲ್ಲಿರೋರೆಲ್ಲ ನೋಡ್ತಾಯಿದ್ರು ನನ್ನನ್ನೇ. ಸೊ ನನಗೂ ಕೂಡ ಒಂಥರ ಮುಜುಗರ ಅನ್ನಿಸ್ತಾಯಿತ್ತು ಹೊರಗಡೆ ಎಲ್ಲೂ ವಿಡಿಯೋ ಮಾಡೋದಕ್ಕೆ. ಸ್ವಲ್ಪ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಎಲ್ಲ ನೋಡ್ತಾ ಇರ್ತಾರೆ ನಮ್ಮನ್ನೇ. ಹಂಗಾಗಿ ಇನ್ನು ದೇವಸ್ಥಾನ ಬಂದು ತಲುಪಿದ್ವಿ. ಏನು ಜನ ಇಲ್ಲ ಬಿಡು ಅಂತ ಅಂದ್ಕೊಂಡ್ರೆ ಕ್ಯೂ ಸಿಸ್ಟಮ್ ನಿಂತಿದ್ರು. ಸುಮಾರು ಎಷ್ಟೊತ್ತು ನಿಂತ್ವಿ ಅಂದರೆ 1.5 ಗಂಟೆನೇನೋ ನಿಂತ್ವಿ. ಈ ತಿರುಪತಿ ದೇವಸ್ಥಾನದಲ್ಲಿ ಒಂದು 3 ಅವರ್ಸ್ ಏನೋ ಆಗುತ್ತೆ ದರ್ಶನ ತಗೊಳ್ಳೋದಕ್ಕೆ. ಇಲ್ಲಿ ಒಂದು 2 ಅವರ್ಸ್ ಆಯಿತು. ಒಂಥರ ಮಿನಿ ತಿರುಪತಿನೇ ನೋಡ್ದಂಗೆ ಆಯಿತು ನನಗಂತೂ. ಲಾಸ್ಟ್ ಟೈಮ್ ಹೋಗಿದ್ದಾಗೇನು ಇಷ್ಟೊಂದು ಜನ ಏನೂ ಇರಲಿಲ್ಲ, ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ಪ್ರತಿಯೊಂದನ್ನು ಆರಾಮಾಗಿ ವಿಡಿಯೋ ಮಾಡ್ಕೊಂಬರ್ಬೋದಾಗಿತ್ತು. ಬಟ್ ಈ ಸಲ ಹೋದಾಗಂತೂ ನಿಜವಾಗ್ಲೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ನಾನು ದೂರದಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯಿತು. ಇಲ್ಲ ಅಂತಂದರೆ ಏನು ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗ್ತಾಯಿರಲಿಲ್ಲ. ಆ ಕಡೆಯಿಂದ ಬರಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಆಗ್ತಾನೇ ಇರಲಿಲ್ಲ. ಸೊ ಹಂಗಾಗಿ ಕ್ಯೂನಲ್ಲಿ ನಿಂತಿದ್ದಾಗಲೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಇನ್ನು ಅದಾದಮೇಲೆ ಒಳಗಡೆ ಹೋಗೋಣ, ಇನ್ನೇನು ಹತ್ರ ಬಂದಿದ್ದೀವಿ, ದೇವಸ್ಥಾನ ಹತ್ರನೇ ಬಂದ್ವಿ ಅಂತ ಅಂದ್ಕೊಂಡ್ರೆ ಅಲ್ಲಿ ದೇವಸ್ಥಾನ ಹತ್ರ ಬಂದಿದ್ದಲ್ಲ, ಇನ್ನೂ ಅಲ್ಲಿಂದ ಮತ್ತೆ ಕ್ಯೂ ಸಿಸ್ಟಮಲ್ಲಿ ಅಲ್ಲೊಂದು ಸಿಸ್ಟಮ್ ಮಾಡಿಬಿಟ್ಟಿರು ಒಳಗಡೆ ಎಲ್ಲನ. ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ, 1 ಮಂತ್ ಮುಂಚೆ ಬಂದಾಗ. ಬಟ್ ಈ ಸಲ ಬಂದಾಗ ಸಖತ್ ಇಂಪ್ರೂವ್ಮೆಂಟ್ ಮಾಡಿದರು. 1 ಮಂತ 1.5 ಮಂತ ಆಗಿತ್ತು ನಾವು ಈ ದೇವಸ್ಥಾನಕ್ಕೆ ಬಂದು ಹೋಗಿ. ಅದಾದಮೇಲೆ ಬಂದು ನೋಡಿದ್ರೆ ಸಖತ್ ಇಂಪ್ರೂವ್ ಮಾಡಿದರು. ಮತ್ತು ನನಗೆ ಇದೊಂದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ದೇವ್ರನ್ನ ಮುಟ್ದಂಗೂ ಆಗಬೇಕು, ಮತ್ತು ದೇವ್ರನ್ನ ತೂಗಿ ನಮಸ್ಕಾರ ಮಾಡ್ಕೊಂಡು ಹೋದಂಗೂ ಆಗಬೇಕು, ಆ ಥರ ಒಂದು ಮಾಡಿದರು. ಇನ್ನು ಇಲ್ಲಿ ಲಕ್ಷ್ಮೀ ದೇವ್ರ ಹತ್ರ ಇದೊಂದು ಕೂಡ ರೆಡಿ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೂ, ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಹಾಗಾಗಿ ಅಲ್ಲೂ ನೋಡಿಕೊಂಡು ಸ್ವಲ್ಪ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಬಂದೆ. ಇನ್ನು ಕ್ಯೂನಲ್ಲಿ ಹೋಗ್ಬೇಕಾದ್ರೇ ಆದಷ್ಟು ವಿಡಿಯೋಗಳನ್ನೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ನೋಡೋಣ ಆಮೇಲೆ ಕ್ಲಿಪ್ಪಿಂಗ್ ತೊಗೊಳೋದಕ್ಕೂ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಇನ್ನು ಎಂಟ್ರೆನ್ಸ್ ಹತ್ರನೂ ಅಷ್ಟೇ, ಒಳಗಡೆ ಹೋದಾಗ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ. ಒಳಗಡೆ ಹೋದಾಗ ವಿಡಿಯೋ ಮಾಡ್ಕೊತಾ ಇದ್ದೆ. ಅವರು ವಿಡಿಯೋ ಮಾಡಬೇಡಿ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ. ಇನ್ನು ಅದಾದಮೇಲೆ ಹೊರಗಡೆ ಎಲ್ಲ ಇನ್ನು ದೇವಸ್ಥಾನ ಸುತ್ತಾಕೊಂಬಂದರೆ ಲಕ್ಷ್ಮೀ ದೇವ್ರ ದರ್ಶನ ಮಾಡೋ ಹಂಗೆ ರೆಡಿ ಮಾಡಿದ್ದಾರೆ. ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಪೇಂಟಿಂಗ್ ಇನ್ನೂ ಆಗಿರಲಿಲ್ಲ ಗೋಪುರದೆಲ್ಲನ, ಅದೆಲ್ಲ ಪೇಂಟಿಂಗ್ ಮಾಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇನ್ನು ಅಲ್ಲಿ ಹೋಗಿ ಲಕ್ಷ್ಮೀ ದೇವ್ರ ದರ್ಶನ ಮಾಡಾದಮೇಲೆ ಇನ್ನು ಆಂಜನೇಯನ ದರ್ಶನ ಮಾಡಬೇಕು. ಸೊ ಆ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ ಸಿಕ್ಕಾಬಟ್ಟೆ. ಇನ್ನೂ ಒಂದು 6 ಮಂತ್ಸಲ್ಲೆಲ್ಲ ಪೂರ್ತಿ ಫುಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನಿಸುತ್ತೆ ದೇವಸ್ಥಾನ. ತುಂಬ ಚೆನ್ನಾಗಿದ್ದರಿಂದ, ಮತ್ತು ಸುತ್ತಮುತ್ತ ದೇವಸ್ಥಾನಗಳು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲದೇ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ಬಂದಿದ್ದರು. ಇನ್ನು
ಹೊರಗಡೆ ಎಲ್ಲನ ಪಾರ್ಕಿಂಗು ಕೂಡ ತುಂಬ ಪ್ಲೇಸ್ ಇದೆ. ಸೊ ಅಲ್ಲೂ ಕೂಡ ನೋಡಿಕೊಂಡು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದೆ. ಯಾರಾದರೂ ಈ ಕಡೆ ಸೈಡಲ್ಲಿ ಯಲಹಂಕ ಸೈಡಲ್ಲಿ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಮತ್ತು ದೇವಸ್ಥಾನಕ್ಕೆ ಬರೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಬಂದೆ. ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಮೊಸರು ಎಲ್ಲ ತೊಗೊಂಬಂದಿದ್ದೆ. ಅಲ್ಲಿ ಕೊಟ್ಟಿದ್ದ ಪ್ರಸಾದ ಕೂಡ ನಾನೇನು ತಿಂದಿರಲಿಲ್ಲ. ಮನೆಗೆ ಬಂದೆ, ಯಾಕಂತಂದರೆ ಆಗಲೇ 9:30 10 ಗಂಟೆ ಆಗಿತ್ತು. ನಾವು ಹೋಗಿದ್ದು ಒಂದು 7:30 8 ಗಂಟೆಗೇ ಹೋಗಿದ್ದೋ. ಒಂದು 2 ಅವರ್ ಏನೋ ಟೈಮ್ ಆಯಿತು. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಸೊ ಅಲ್ಲೂ ಪ್ರಸಾದನ ಮನೆಗೆ ತಂದು ತಿಂದು, ಇನ್ನು ಅದಾದಮೇಲೆ ನಾನು ಸ್ವಲ್ಪ ಮೊಸರನ್ನ ಒಗ್ಗರಣೆ ಮಾಡಿಕೊಂಡು ಊಟ ಮಾಡಿಕೊಂಡೆ. ನಮ್ಮ ಮನೆಯವರು ಕೂಡ ಊಟ ಮುಗಿಸ್ಕೊಂಡ್ರು. ಇನ್ನು ಅದಾದಮೇಲೆ ಅವತ್ತಿನ ದಿನನ ವ್ಲಾಗ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಥ್ಯಾಂಕ್ ಯು.